ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ನನಗೆ ಆಫ್ ಡೇ ಆಗಿದ್ದರಿಂದ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಜಸ್ಟ್ ಹಾಗೇ ಹೊರಗಡೆ ಹೋಗುವಾಗ ಚಂದ್ರನ ನೋಡಿದೆ. ಆವಾಗ ತುಂಬ ಖುಷಿ ಆಯಿತು. ಆವಾಗೊಂದು ಕವನ ನೆನಪಾಯಿತು, ಹೇಳ್ತೀನಿ. ಆ ಚಂದಿರನನ್ನು ನೋಡಿದಾಗ ನೆನಪಾಗುವುದು ನನ್ನ ಚಂದಿರ, ನೆನಪಾದರೂ ನೋಡಲಾಗುವುದಿಲ್ಲವೆಂಬುದೇ ಒಂದು ಬೇಸರ. ಹಾಗೇ ಚೆನ್ನಾಗಿದ್ದರೆ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಔಟ್ಸೈಡು ನೈಟ್ ಟೈಮ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಡ್ಕೊಂಡು ಹೋಗುವಾಗ ಒಂದು ಮಾಲ್ ಇತ್ತು. ಆ ಮಾಲಿಗಂತ ಹೋಗೋಣ ಅಂತ ಹೋಗ್ತಾ ಇದ್ದೆ. ಆವಾಗ ಫ್ಲೈಟ್ ನೋಡಿದೆ, ಮೇಲ್ಗಡೆ ಫ್ಲೈಟ್ ಹೋಗ್ತಾ ಇತ್ತು. ಫ್ಲೈಟ್ ನೋಡಿದಾಗಲೆಲ್ಲ ನನಗೊಂದೇ ಒಂದು ಫೀಲ್ ಆಗೋದು, ನಾನು ಯಾವಾಗ ಇಂಡಿಯಾಗೆ ಹೋಗೋದು ಅಂತ ಅನಿಸ್ತಾ ಇರುತ್ತೆ. ನೋಡಿದಾಗಲೆಲ್ಲ ತುಂಬ ಫೀಲ್ ಆಗುತ್ತೆ. ನಾ ಬ್ಯಾಂಗ್ಳೂರಲ್ಲಿ ಫ್ಲೈಟ್ ನೋಡಿದಾಗಲೆಲ್ಲ ನಾವು ಯಾವಾಗಪ್ಪ ಸೌದಿಗೆ ಹೋಗೋದು ಅಂತ ಅನ್ನಿಸ್ತಿತ್ತು. ಇವಾಗ ಬ್ಯಾಂಗ್ಳೂರಿಂದ ಇಂಡಿಯಾದಿಂದ ಸೌದಿಗೆ ಬಂದ ಮೇಲೆ ಸೌದಿಲಿ ಆಲ್ಮೋಸ್ಟ್ ನಮ್ಮ ನಿಯರ್ ಬೈ ಏರ್ಪೋರ್ಟ್ ಇರೋದ್ರಿಂದ ಯಾವಾಗಲೂ ಫ್ಲೈಟ್ಸ್ ಹೋಗ್ತಾ ಇರುತ್ತೆ. ನೋಡಿದಾಗಲೆಲ್ಲ ಫೀಲ್ ಆಗುತ್ತೆ, ನಾನು ಯಾವಾಗಪ್ಪ ಇಂಡಿಯಾಗೆ ಹೋಗೋದು ಅಂತ. ಹಾಗೇ ಫೀಲ್ ಮಾಡ್ಕೋತಾ, ಬೇಜಾರು ಮಾಡ್ಕೋತಾ ಮುಂದೆ ನಡ್ಕೊಂಡು ಒಬ್ಬಳೇ ಹೋಗ್ತಾ ಇದ್ದೆ. ಇಲ್ಲೇ ನಿಯರ್ ಬೈ ಒಂದು ಮಾಲ್ ಇದೆ. ನಾನು ಸ್ಟೇ ಆಗಿರೋ ಹಾಸ್ಟೆಲ್, ನಮ್ಮದು ಅಕೊಮಡೇಷನ್ ನಿಯರ್ ಬೈ, ವಾಕಬಲ್ ಮೇ ಬಿ 1 ಕಿಲೋಮೀಟರ್ಸ್ ಆಗುತ್ತೆ. ವಾಕ್ ಮಾಡಿಕೊಂಡೇ ಹೋಗ್ಬೋದು. ಆದರೆ ಈ ಟೈಮಲ್ಲಿ ತುಂಬ ಸೆಕೆ ಇರೋದ್ರಿಂದ ವಾಕ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ಬೆಟರು ಲಾಸ್ಟ್ ಟೈಮ್ಗೆಲ್ಲ ಹೋಲಿಸ್ಕೊಂಡ್ರೆ ಈ ಮಂತಲ್ಲಿ, ಲಾಸ್ಟ್ ಮಂತ್ಗಿಂತ ಈ ಮಂತಲ್ಲಿ ತುಂಬ ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಮಂತೆಲ್ಲ ತುಂಬ ಹಾಟ್ ಇತ್ತು, ಹೊರಗಡೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಹಾಟ್. ಹಾಗೆ ನಡ್ಕೊಂಡು ಮುಂದೆ ಹೋದರೆ ಇಲ್ಲಿ ಒಂದು ಮಾಲು ತುಂಬ ಚೆನ್ನಾಗಿದೆ. ಮಾಲು ಹೊರಗಡೆ ನೋಡಲಿಕ್ಕೆ, ಹೊರಗಡೆ ವ್ಯೂವ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೊಂದು ಏನು ಖುಷಿ ಆಗುತ್ತೆ ಅಂದರೆ, ಇಲ್ಲಿ ಕಾರ್ ಪಾರ್ಕಿಂಗ್ಸಿಗೆಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಅವರು. ಎಲ್ಲಿ ನೋಡಿದ್ರು ಕಾರ್ಸೇ, ಯಾರು ಕಾಲಲ್ಲಿ ನಡೆಯೋರಂತೂ ಇಲ್ಲ ಇಲ್ಲಿ, ಎಲ್ಲ ಕಾರಲ್ಲಿ ಅಂಥವರೇ ಇರೋದು. ಯಾಕಂದರೆ ಇಲ್ಲಿ ಅವರಿಗೆ ಪೆಟ್ರೋಲ್ ಬೆಲೆ ಕಮ್ಮಿ ಇರೋದ್ರಿಂದ ಮಿನಿಮಮ್ ಎಲ್ಲರ ಹತ್ರನೂ ಕಾರ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ತುಂಬ ಟ್ರಾಫಿಕ್ಕು ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೋಡ್ಸ್ ಆಗಲಿ, ಕಾರ್ಸ್ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ವಾಚ್ಮೆನ್ ಸಹ ಕಾರ್ ಯೂಸ್ ಮಾಡ್ತಾರೆ. ಅದನ್ನು ನೋಡಿದಾಗ ನಮಗೊಂಥರ ಅನಿಸುತ್ತೆ. ಯಾಕಂದರೆ ನಮ್ಗೆ ಆ ಥರ ಒಂದು ಸ್ಪೆಷಾಲಿಟೀಸ್ ಇಲ್ಲ. ಆದರೆ ನೋಡಿ, ಇಲ್ಲಿ ಅವ್ರು ಎಲ್ಲ ಥರನೂ ಯೂಸ್ ಮಾಡ್ತಾರಲ್ಲ ಅನ್ನೋದೊಂದು ಇದಿದೆ. ಆದರೆ ಇವಾಗ ಇಲ್ಲಿ ಗರ್ಲ್ಸು ಸಹ ಡ್ರೈವಿಂಗ್ ಮಾಡ್ತಾರೆ. ಬಿಫೋರ್ ಎಲ್ಲ ಗರ್ಲ್ಸಿಗೆ ಇಲ್ಲಿ ಪರ್ಮಿಷನ್ ಇರಲಿಲ್ಲ. ಹಾಗೆ ಮುಂದೆ ಬಂದರೆ ಇಲ್ಲಿ ಮಾಲ್ ಇದೆ. ಇಲ್ಲಿ ಒಳಗಡೆ ಯಾವ್ದ್ಯಾವುದು ಸ್ಟೋರ್ಸ್ ಇದೆ ಅದೆಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಹೊರಗಡೆನೆ. ನಾನು ಹಾಗೆ ಬಂದು ಸಿಟಿ ಸೆಂಟರ್, ಇಲ್ಲಿ ಒಳಗಡೆ ಬಂದೆ. ಸೆಂಟರ್ ಪಾಯಿಂಟ್ ಅಂತ ಒಂದು ಶಾಪು. ಇಲ್ಲಿ ಚೆನ್ನಾಗಿದೆ ಬಟ್ಟೆಸ್ ಎಲ್ಲ. ಮಕ್ಕಳು ಬಟ್ಟೆಸ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿದೆ. ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿದೆ ಅಂದರೆ, ಒಳ್ಳೆ ಹೂವು ಮುಟ್ಟಿದಂಗೆ ಅನಿಸುತ್ತೆ, ಅಷ್ಟು ಸಾಫ್ಟ್ಸ್ ಇದೆ. ಆದರೆ ತುಂಬ ಕಾಸ್ಟ್ಲಿ ಇದೆ ಮಕ್ಕಳು ಬಟ್ಟೆ ಅಂತೂ. ದೊಡ್ಡವ್ರ ಬಟ್ಟೆ ಅಷ್ಟು ಚೆನ್ನಾಗಿಲ್ಲ, ಯಾಕಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ. ಆದರೆ ಮಕ್ಕಳು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ಪ್ಲ್ಯಾನ್ ಏನಿದ್ದಿದೆ ಅಂದರೆ, ನನ್ನ ಮಗನಿಗೆ ಮತ್ತು ಮಗಳಿಗೆ ಎಲ್ಲರಿಗೂ ಬಟ್ಟೆ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಇಲ್ಲಿ ಬಂದು ನೋಡಿದ್ರೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ಅಲ್ಲೋಗಿ ಕೊಡಿಸೋದೇ ಬೆಟರು ಅನ್ನಿಸ್ತು ನನಗೆ. ಇಂಡಿಯಾದಲ್ಲೇ ತೊಗೊಳ್ಳೋದೇ ಬೆಟರು ಅನ್ನಿಸ್ತು. ಹಾಗೆ ನಾನು ಜರ್ಕಿನು ಮತ್ತು ಸ್ವೆಟರ್ಸು ನೋಡೋಣ ಅಂತ ಬಂದಿದ್ದು. ಜರ್ಕಿನು ನೋಡಿದೆ, ಜರ್ಕಿನು ಮತ್ತು ಸ್ವೆಟರ್ಸು. ಆದರೆ ಜರ್ಕಿನು ಚೆನ್ನಾಗಿತ್ತು, ಆದರೆ ತುಂಬ ಕಾಸ್ಟ್ಲಿ ಇತ್ತು. ಮಿನಿಮಮ್ ಅದು 3000 ಇತ್ತು ನಮ್ಮ ಇಂಡಿಯನ್ ಕರೆನ್ಸಿಲಿ. ಹಾಗಾಗಿ ನಾನು ತೊಗೊಳ್ಳಿಲ್ಲ ಅದನ್ನು. ಮತ್ತು ಇವಾಗ ಸೆಕೆ ಟೈಮ್ ಆಗಿರೋದ್ರಿಂದ ಸ್ವೆಟರ್ಸು ಅಷ್ಟಾಗಿ ಇರಲಿಲ್ಲ. ಆದರೆ ಲಾಸ್ಟ್ ಟೈಮ್ ನಾನು ಬಂದಾಗ ತುಂಬ ಚೆನ್ನಾಗಿತ್ತು. ಮತ್ತು ಹ್ಯಾಂಡ್ ಬ್ಯಾಗ್ಸು, ಸೂಟ್ ಕೇಸ್ ಎಲ್ಲ ನೋಡಿದೆ. ಹ್ಯಾಂಡ್ ಬ್ಯಾಗ್ಸ್ ತೊಗೋಬೇಕು ಅಂದ್ಕೊಂಡೆ, ಯಾಕಂದರೆ ನನಗೆ ಲಗೇಜಿಗೆ ಬೇಕಿತ್ತು. ಆದರೆ ತುಂಬ ಕಾಸ್ಟ್ಲಿ ಇತ್ತು, ಮಿನಿಮಮ್ 4000 ಎಬೋ ಎಲ್ಲ ಇತ್ತು. ಹಾಗಾಗಿ ನಾನು ಸುಮ್ಮನೆ ನೋಡ್ಕೊಂಡು ಹಾಗೆ ಬಂದೆ. ಮೇಲ್ಗಡೆ ಈ ಕಡೆ ಎಲ್ಲ ಬಂದರೆ ತುಂಬ ಶೂಸ್ ಅಂತೆ, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಅಷ್ಟಾಗಿ ಲೈಕ್ ಆಗಲ್ಲ ಯಾರಿಗೂ ಬಿಡಿ. ನಮ್ಮ ಇಂಡಿಯನ್ ಪ್ರಾಡಕ್ಟ್ಸಿಗೆ ಇಲ್ಲಿರೋವಂಥ ವ್ಯಾಲ್ಯೂ ಇನ್ನೆಲ್ಲೂ ಸಿಗಲ್ಲ ಅನಿಸುತ್ತೆ, ಅಷ್ಟೊಂದು ಕಾಸ್ಟ್ಲಿ ಇದೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಇಲ್ಲಿ. ಮತ್ತು ಹ್ಯಾಂಡ್ ಬ್ಯಾಗ್ಸು ತುಂಬಾ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿದೆ. ಮಾತ್ರ ಎಲ್ಲ 2000 ಎಬೋ ಇದೆ ನಮ್ಮ ಇಂಡಿಯನ್ ಕರೆನ್ಸಿಲಿ.
ಚೆನ್ನಾಗಿತ್ತು ನೋಡಲಿಕ್ಕೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಎಲ್ಲ ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಸು. ಮತ್ತು ಹಾಗೆ ಮುಂದೆ ಬಂದರೆ ಮಕ್ಕಳಿಗೆ ಗೇಮ್ಸು ಮತ್ತು ತುಂಬ ಚೆನ್ನಾಗಿದೆ, ಎಲ್ಲ ಥರ ಗೇಮ್ಸ್ಗಳು ಇದೆ. ನಮ್ಮ ಇಂಡ್ಯಾದಲ್ಲಿ ಹಸ್ಬೆಂಡ್ ವೈಫು ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಸೇರಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾರೋ ಬಿಡ್ತಾರೋ, ಆದರೆ ಇಲ್ಲಿ ಅವ್ರು ಮಾತ್ರ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಾರ್ನಿಂಗ್ಸ್ ಎಲ್ಲ ಕೆಲಸ ಮಾಡ್ತಾರೆ, ನೈಟ್ ಎಲ್ಲ ನಿದ್ರೆ ಮಾಡಲ್ಲ ಕಣ್ರಿ ಅವರು, ಎಲ್ಲ ಬರೀ ಸುತ್ತಾಡ್ತಾನೆ ಇರ್ತಾರೆ ನೈಟೆಲ್ಲ. ಹಾಗೆ ಒಳಗಡೆ ಬಂದರೆ ಮ್ಯಾಕ್ಸು ತುಂಬ ಬಟ್ಟೆಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಮತ್ತು ತುಂಬ ಪ್ರೈಸಸ್ ಆಲ್ಸೋ ತುಂಬ ಕಮ್ಮಿ ಇರುತ್ತೆ. ನಾನು ಹಾಗೆ ನೋಡ್ತಾ ಬಂದೆ. ಇಲ್ಲಿ ಮಕ್ಕಳು ಬಟ್ಟೆನೂ ಅಷ್ಟೇ ತುಂಬ ಕಾಸ್ಟ್ಲಿ ಇತ್ತು, ಹಾಗಾಗಿ ಮಕ್ಕಳು ಬಟ್ಟೆ ಪರ್ಚೇಸ್ ಮಾಡಲಿಲ್ಲ ನಾನು. ಮತ್ತು ನಾನು ಆಲ್ಮೋಸ್ಟ್ ಜೀನ್ಸ್ ನೋಡಿದೆ, ಜೀನ್ಸು ಸಹ ತುಂಬ ಕಾಸ್ಟ್ಲಿ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಜೀನ್ಸು ಮತ್ತು ಟಿ ಶರ್ಟ್ ಆಗಿರೋದ್ರಿಂದ, ನಾನು ಒಂದೆರಡು ಟಿ ಶರ್ಟ್ಸ್ ತೊಗೊಂಡೆ. ಮತ್ತು ಟಿ ಶರ್ಟ್ಸು ತುಂಬ ಲೋ ಪ್ರೈಸ್ ಇತ್ತು, ಚೆನ್ನಾಗಿತ್ತು. ಮತ್ತು ಸ್ಯಾಂಡಲ್ ತೊಗೊಂಡೆ, ಸ್ಯಾಂಡಲು ಅಷ್ಟೇ ಪಾರ್ಟಿ ವೇರ್ ಆಗಿದ್ದರಿಂದ ಕಾಸ್ಟ್ಲಿ ಇತ್ತು, ಆದ್ರೂ ತೊಗೊಂಡೆ, ಬೇಕು ನನಗೆ ನಮ್ಮ ಬ್ರದರ್ ಮ್ಯಾರೇಜ್ಗೆ ಅಂತ. ಹಾಗೆ ಮುಂದೆ ಬಂದರೆ ಇಲ್ಲಿ ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಸಹ ಗೇಮ್ಸ್ಗಳಿದ್ದಾವೆ. ಅವ್ರದ್ದೇ ಬೇರೆ ಒಂದು ಕ್ಯಾಬಿನ್, ಅವರು ಆಟಾಡ್ತಾಯಿದ್ರು. ಅದನ್ನು ಒಂದು 2 ನಿಮಿಷ ನಿಂತ್ಕೊಂಡು ನೋಡಿದೆ ಅವರು ಆಟಾಡೋದನ್ನ. ಹಾಗೇ ನೋಡ್ತಾ ನಿಂತಿದ್ದೆ. ಮತ್ತು ಅವರು ನನ್ನನ್ನೇ ನೋಡ್ತಾ ಇದ್ದರು, ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ಅದಕ್ಕೆ ನಾನು ಸರಿಯಾಗಲ್ಲ, ಯಾಕಂದರೆ ಇಲ್ಲಿ ಯಾರೂ ಪರ್ಮಿಷನ್ ಇಲ್ದೇ ವೀಡಿಯೋಸ್ ಎಲ್ಲ ಮಾಡೋ ಹಾಗಿಲ್ಲ. ಹಾಗಾಗಿ ಇಲ್ಲಿ ಗರ್ಲ್ಸ್ ಎಲ್ಲ ಇರ್ತಾರಲ್ವ, ಹಾಗಾಗಿ ನಾನು ಸುಮ್ಮನೆ ಕೈಯಲ್ಲಿ ಹಾಗೆ ಮೊಬೈಲ್ ಇಟ್ಕೊಂಡು ಕಾಣಿಸ್ದಂಗೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ಚೆನ್ನಾಗಿ ಆಟಾಡ್ತಾಯಿದ್ರು. ಕೆಲವರು ಹಾಕಿದ ಬಾಲ್ಸ್ಗಳು ಚೆನ್ನಾಗಿ ಹೋಗ್ತಾ ಇರಲಿಲ್ಲ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಹಾಗೆ ಮುಂದೆ ನೋಡಿಕೊಂಡು ಈಚೆ ಬರಲಿಲ್ಲ, ಈ ಸೈಡ್ ಬಂದಾಗ ಮೇಲಿಂದ ವ್ಯೂಸು ತುಂಬಾ ಚೆನ್ನಾಗಿದೆ. ಎಲ್ಲ ಡಿಫ್ರೆಂಟ್ ಶಾಪ್ಸು, KV ಮತ್ತು ಫ್ಲವರ್ಸ್ದು ಸ್ಟೋರು, ಹಾಗೆ ಡಿಫ್ರೆಂಟ್ ಬ್ರ್ಯಾಂಡೆಡ್ ಇದೆಲ್ಲ ಇದೆ, ಶಾಪ್ಸ್ ಎಲ್ಲ ಇದೆ. ಹಾಗೆ ನಾನೊಂದು ಜ್ಯೂಸ್ ತೊಗೊಂಡು ಜ್ಯೂಸ್ ಅಲ್ಲ ಆ್ಯಕ್ಚುಲಿ ಅದು ಐಸ್ ಕ್ಯೂಬ್ನ ಕ್ರಷ್ ಮಾಡಿ ಬ್ಲೂಬೆರ್ರಿ ಜ್ಯೂಸ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದಕ್ಕೆ ಬಂದು 200 ರೂಪೀಸ್ ಪೇ ಮಾಡಿದ್ದೀನಿ ನಾನು ನಮ್ಮ ಇಂಡಿಯನ್ ಕರೆನ್ಸಿಲಿ. ಹಾಗೆ ಮುಂದೆ ಬಂದರೆ ಡಿಫ್ರೆಂಟ್ ಶಾಪ್ಸ್ ಇತ್ತು, ಚೆನ್ನಾಗಿತ್ತು. ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಸ್ವೆಟರ್ಸು, ಜರ್ಕಿನ್ಸು ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಹೋದಾಗ ಇಲ್ಲೆಲ್ಲ ಜ್ಯುವೆಲರೀಸ್ ಅಂಗಡಿ ಇತ್ತು, ಎಲ್ಲ ತೆಗೆಸ್ಬಿಟ್ಟಿದ್ದಾರೆ. ಎಲ್ಲ ಸಿಲ್ವರ್ ಜ್ಯುವೆಲರೀಸ್, ಸೇಮ್ ಗೋಲ್ಡ್ ಥರನೇ ಇತ್ತು, ಚೆನ್ನಾಗಿತ್ತು. ಡಿಫ್ರೆಂಟ್ ಬ್ರಾಸ್ಲೆಟ್ಸು ಮತ್ತು ಇಯರಿಂಗ್ಸು, ಬ್ಯಾಂಗಲ್ಸು ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಸಿಲ್ವರ್ಸದು ತುಂಬಾ ಚೆನ್ನಾಗಿತ್ತು. ಆದರೆ ಈ ಸಲ ಬಂದಾಗ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಹಾಗೆ ಹೊರಗಡೆ ಬಂದು ಲಾಸ್ಟಾಗಿ ಒಂದು ಸೆಲ್ಫಿ ತೊಗೊಂಡು, ಆಲ್ರೆಡಿ 9 o'clock ಆಗಿತ್ತು, ಒಬ್ಬಳೇ ಇದ್ದಿದ್ದರಿಂದ ಹಾಗೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ಒಂದು ಸೆಲ್ಫಿ ತೊಗೊಂಡು ಹೊರಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಬೇರೆ ಥರ ವೀಡಿಯೋಸ್ ಎಲ್ಲ ಆಚೆ ಹೋದಾಗ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.